ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬೆಟ್ಟಿಗಿನವಿಲೆ. ನಾನು ಈಗಾಗಲೇ ನಿಮ್ಮ ಹತ್ರ ಬಂದು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದೆ. ನಾನು ಏನು ಹೇಳಿದ್ದೆ, ಯಾರ್ಯಾರಿಗೆ ಬಡವರಾಗಲಿಕ್ಕೆ ಅಥವಾ ಮಿಡಲ್ ಕ್ಲಾಸ್ ಆಗಿ ಉಳ್ಕೊಳ್ಳೋಕ್ಕೆ ಇಷ್ಟ ಇಲ್ವೋ, ಯಾರ್ಯಾರು ಶ್ರೀಮಂತರಾಗಲಿಕ್ಕೆ ಇಷ್ಟಪಡ್ತೀರೋ ಅಂಥವರಿಗೋಸ್ಕರ ನಾನು ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಹೆಲ್ಪ್ ಮಾಡಲಿಕ್ಕೆ, ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಲಿ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಬೆಳೆಸ್ಕೊಳ್ಳೋಕ್ಕಾಗಲಿ, ಆ ನಿಟ್ಟಿನಲ್ಲಿ ನಿಮ್ಮ ಹತ್ರ ಬಂದು ನಾನು ಕೆಲವು ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಒಂದು ಸರಣಿಯಲ್ಲಿ ಇದು ನನ್ನ ಮೊದಲನೇ ಕೊಡುಗೆ ಅಂತ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸರಣಿಯಲ್ಲಿ ಬರೋ ಯಾವ ವಿಡಿಯೋನೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮನೆಯವರು ಎಲ್ಲರಿಗೂ ಈ ವಿಡಿಯೋ ತೋರಿಸಿ ದಯವಿಟ್ಟು, ಓಕೆನಾ? ಪ್ರತಿಯೊಬ್ಬರಿಗೂ ತೋರಿಸಿ ಅವರೆಲ್ಲರಿಗೂ ಲಾಭ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ, ಓಕೆನಾ? ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ. ಇವತ್ತಿನ ಒಂದು ಟಾಪಿಕ್ ಏನಂದರೆ, ನೀವು ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು, ಇದರ ಹೆಸರು, ಈ ಒಂದು ವಿಡಿಯೋನ ಒಂದು ಟಾಪಿಕ್ ಬಂದು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ಏನು ಎಮರ್ಜೆನ್ಸಿ ಫಂಡ್ ಅಂದರೆ, ಇದೇನು ಸರ್ ಎಮರ್ಜೆನ್ಸಿ ಫಂಡ್ ಅಂದರೆ ಏನು, ಕಷ್ಟಕಾಲಕ್ಕಾಗೋ ದುಡ್ಡ ಅಂತ ಕೇಳ್ಬೋದು ನೀವು. ಕರೆಕ್ಟ್, ಕಷ್ಟಕಾಲ ದುಡ್ಡೇನೆ. ಆದರೆ ಅದು ಏನು, ಅದು ಯಾಕೆ ನಮಗೆ ತುಂಬ ಅವಶ್ಯಕತೆ ಆಗಿರುತ್ತೆ, ಅದನ್ನು ಹೆಂಗೆ ನಾವು ಪ್ಲ್ಯಾನ್ ಮಾಡ್ಬೋದು, ಅದು ಹೆಂಗೆ ನಾವು ಕೂಡಿಸ್ಕೊಳ್ಳೋದು, ಅದೆಲ್ಲ ವಿಷಯನೂ ಇವತ್ತು ಈ ಒಂದು ವಿಡಿಯೋಲಿ ಹೇಳ್ತೀನಿ ನಾನು. ದಯವಿಟ್ಟು ಈ ವಿಡಿಯೋನ ಫಾರ್ವರ್ಡ್ ಮಾಡಿಕೊಂಡು ಅಥವಾ ಮುಂದೆ ಎಂಡಲ್ಲಿ ನೋಡಿಕೊಂಡು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಈ ಫುಲ್ ವಿಡಿಯೋ ನೋಡಿ. ನಮ್ಮ ಪ್ರತಿಯೊಬ್ಬರು, ನಾವು ನೀವು ಎಲ್ಲರೂ ಮಾಡುವ ಒಂದು ದೊಡ್ಡ ವಿಷಯ ಅಂದರೆ ಕೆಲವು ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಮಾಡುವ ಮಿಸ್ಟೇಕ್ಗಳು. ಆ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಿಸ್ಟೇಕ್ಗಳನ್ನ ತಿದ್ದುಪಡಿಸೋಕ್ಕೆ ನನಗೆ ಗೊತ್ತಿರುವ ನಾಲೆಡ್ಜ್ಗಳನ್ನು ನಾನು ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಬಂದಿರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೇ ಹೇಳಿದ್ರು ಇದು ನನ್ನ ಒಪಿನಿಯನ್ ಆಗಿರುತ್ತೆ. ನನಗೆ ಇದು ಬೆಸ್ಟ್ ಅನ್ಸುತ್ತೆ, ನನ್ನ ಒಂದು ನಾಲೆಡ್ಜ್, ನನ್ನ ರಿಸರ್ಚ್ ಪ್ರಕಾರ ನನಗೆ ಗೊತ್ತಿರುವಷ್ಟು ನಾಲೆಡ್ಜ್ನ ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ. ಇನ್ನು ಮುಂದೆ ಫ್ಯೂಚರ್ ನಂಗೆ ಇನ್ನೂ ಒಳ್ಳೆ ವಿಷಯಗಳು ಗೊತ್ತಾಗಿ, ಇನ್ನೂ ನಾಲೆಡ್ಜ್ ಗೊತ್ತಾದರೆ ನಾನು ಅದನ್ನು ಬಂದು ನಿಮ್ಮ ಮುಂದೆ ಇಡ್ತೀನಿ. ಬಟ್ ಈಗ ಈ ಒಂದು ಸರ್ವೇ ಸಾಧಾರಣವಾಗಿ ನಾವೆಲ್ಲ ಮಾಡುವಂಥ ತಪ್ಪನ್ನ ತಿದ್ದಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಓಕೆ, ಎಮರ್ಜೆನ್ಸಿ ಫಂಡ್ ಅಂದರೆ ಏನು ನೋಡಿ. ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಕೆಲವು ದುಡ್ಡುಗಳಿರುತ್ತೆ. ಈಗ ನಾನು ಸ್ಕ್ರೀನ್ನ ಶೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಮ್ಮ ಹತ್ರ ಸಂಬಳ ಬರ್ತಿರುತ್ತೆ. ಈಗ ನಾನು ಒಂದು ಕ್ಯಾಶ್ ಫ್ಲೋ ಅಂತ ಬರ್ತೀನಿ, ABC ಅಂತ ಬರ್ತೀನಿ. ಏನು ABC ಅಂದರೆ, ಈಗ ಒಬ್ಬ ಮನುಷ್ಯ A, ಇನ್ನೊಬ್ಬ ಮನುಷ್ಯ B, ಇನ್ನೊಬ್ಬ ಮನುಷ್ಯ C, 3 ಜನ ಮನುಷ್ಯರು ಅಂತ ಅನ್ಕೊಳ್ಳೋಣ, ಓಕೆನಾ? ಒಬ್ಬನ ಸಂಬಳ 30,000 ರೂಪಾಯಿ ಇದೆ, ಇನ್ನೊಬ್ಬನ ಸಂಬಳ 80,000 ರೂಪಾಯಿ, ಇನ್ನೊಬ್ಬನ ಸಂಬಳ 1.5 ಲಕ್ಷ ಅಂತ ಅನ್ಕೊಳ್ಳೋಣ. ಸೊ ಡಿಫ್ರೆನ್ಸ್ ಅಂದರೆ ನಾನು 30,000ರಿಂದ 1.5 ಲಕ್ಷ ತನಕ ತೊಗೊಂಡಿದ್ದೀನಿ. ಇದು ನಿಮ್ಮ ಅನುಗುಣವಾಗಿ, ನಿಮ್ಮ ಎಷ್ಟು ಸಂಬಳ ಬರ್ತಿದೆ ಅದರ ಅನುಗುಣವಾಗಿ ಒಂದು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಒಬ್ರದ್ದು 35,000 ಇರ್ಬೋದು, 25,000 ಇರ್ಬೋದು, 10,000 ಇರ್ಬೋದು, ಹೆಂಗೆ ಇರ್ಬೋದು, ನೀವು ಈ ಥರ ಒಂದು ಕ್ಯಾಲ್ಕುಲೇಷನ್ ನೀವು ಮಾಡಲೇಬೇಕಾಗತ್ತೆ, ಓಕೆನಾ? ಸೊ ಇದು ನಮ್ಮ ಸಂಬಳಗಳು. ಈ ಥರ ಒಂದು ಎಕ್ಸಾಂಪಲ್ ಸಂಬಳಗಳಾದರೆ ಅವರವರ ಖರ್ಚುಗಳು ಯಾವ ಥರ ಇರುತ್ತೆ. ರೆಂಟ್ ಅಥವಾ ಹೌಸಿಂಗ್ ಲೋನ್, ಒಬ್ಬ ರೆಂಟ್ ಬಾಡಿಗೆ ಮನೇಲಿ ಇರ್ಬೋದು, ಅಥವಾ ಒಬ್ಬರು ಹೌಸಿಂಗ್ ಲೋನ್ ತೊಗೊಂಡು ಕಟ್ತಾ ಇರ್ಬೋದು. ಅವ್ರಿಗೆ ನಾ ಏನು ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ, ನಿಮಗೆ 30,000ಗೆ 18%, 80,000ಕ್ಕೆ 20%, ಮತ್ತು 1.5 ಲಕ್ಷಕ್ಕೆ 30%. ಅದರ ಅನುಗುಣವಾಗಿ ನಾನು ಒಂದು ಇದು ಒಂದು ಎಕ್ಸ್ಪೆನ್ಸಸ್, ನಾವು ಎಲ್ಲಿರಬೇಕು ಜೀವನ ಮಾಡಬೇಕು ಆ ಒಂದು ಮನೆ ಎಕ್ಸ್ಪೆನ್ಸಸ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಎರಡನೇದು ಇಂಪಾರ್ಟೆಂಟ್ ನಮ್ಮ ಖರ್ಚುಗಳೇನು ಬರುತ್ತೆ, ಫುಡ್ ಆ್ಯಂಡ್ ಅದರ್ಸ್ ಅಂತ ಹೇಳ್ತೀವಿ. ಫುಡ್ ಅಂದರೆ ನಾವು ಊಟ ಮಾಡಲಿಕ್ಕೆ ದಿನಸಿ ಸಾಮಾನು, ತರಕಾರಿ, ಹಣ್ಣು, ಹಾಲು, ಹಂಪಲು, ಒಂದ್ಸಲ ಹೋಗಿ ಪಾನಿಪುರಿ ಹೊರಗಡೆ ತಿಂದ್ವಿ, ಈ ಥರ ಒಂದು ಕೆಲವು ವಿಷಯಗಳಿಗೆ ನಾವು ಖರ್ಚು ಮಾಡೋದು, ತಿಂಗ್ಳಿಗೆ ಖರ್ಚು ಮಾಡೋದು ಇಷ್ಟು ದುಡ್ಡು ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ನೋಡಿ, ನಾವೆಲ್ಲರೂ ನಮ್ಮ ಸಂಬಳಕ್ಕೆ ಅನುಗುಣವಾಗಿ ನಮ್ಮ ಖರ್ಚುಗಳನ್ನ ನಾವು ಮಾಡ್ಕೋತಾ ಇರ್ತೀವಲ್ವ. ಈಗ ಒಬ್ಬ 30,000 ಸಂಪಾದನೆ ಮಾಡೋನು, ಅವನು 6,000 ರೂಪಾಯಿ ತಿಂಗಳಿಗೆ ಖರ್ಚು ಮಾಡಿದರೆ, ಪಾಪ 1.5 ಲಕ್ಷದವನು ಅವನು 30,000 ರೂಪಾಯಿ ಖರ್ಚು ಮಾಡ್ತಿರ್ತಾನೆ. ಯಾಕಂದರೆ ಅವನಿಗೆ ನೋಡಿ, ನಮ್ದೆಲ್ಲ ಒಂದು ಹ್ಯೂಮನ್ ಸೈಕಾಲಜಿ ಅಂತಲೇ ಹೇಳ್ಬೋದು. ನಮ್ಮ ಸಂಬಳ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ. ನಿಮ್ಮ ಸಂಬಳ ಜಾಸ್ತಿ ಆಗ್ತಾ ಇದೆ, ನಿಮಗೆ ಈಗ ನನ್ನ ವಯಸ್ಸಿನವ್ರು, ನನಗಿಂತ ದೊಡ್ಡವರು ಎಲ್ಲರೂ ಇದಕ್ಕೆ ಗ್ಯಾರಂಟಿ ಕೊಡ್ತೀರಾ ನೀವು. ನಮ್ಮ ಸಂಬಳ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ಖರ್ಚುಗಳು ಕೂಡ ಹಾಗೆ ಜಾಸ್ತಿ ಆಗ್ತಾ ಇದೆ ಅಲ್ವಾ. ನಮ್ಮ ಸೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇಲ್ಲ, ನಮ್ಮ ಖರ್ಚುಗಳು ಅದೇ ರೀತಿ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ಒಂದು ಉದಾಹರಣೆ ತೊಗೊಂಡು ನಾನು ಇಲ್ಲಿ ಈ ಥರ ಒಂದು ಬರ್ದೀನಿ. ಚಿಲ್ಡ್ರನ್ ಎಕ್ಸ್ಪೆನ್ಸ್ ಅಂತ ಹೇಳ್ತಾರೆ. ಸ್ಕೂಲ್ ಇರ್ಬೋದು, ಮಕ್ಕಳಿಗೆ ಒಂದು ಬುಕ್ಕು, ಪೆನ್ಸಿಲ್ ಇರ್ಬೋದು, ಬಟ್ಟೆ ತಗೊಳ್ಬೋದು, ಇಂಥದ್ದೆಲ್ಲ ಇರ್ಬೋದು. ಅದಕ್ಕೆಲ್ಲದಕ್ಕೂ ಒಂದು 10% ಇದೊಂದು ಸಾಮಾನ್ಯವಾಗಿ ಒಂದು ಕಾಮನ್ ಆಗಿ ಇಟ್ಟಿದ್ದೀನಿ. ಅವರ ಶಕ್ತಿ ಅನುಸಾರವಾಗಿ ಮಕ್ಕಳನ್ನ ಆ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ. ಕೆಲ ಕಡೆ ಫೀಸ್ ಕಮ್ಮಿ ಇರ್ಬೋದು, 1.5 ಲಕ್ಷ ಸಂಬಳ ತಗೊಳ್ಳೋನು ಒಳ್ಳೆ ಸ್ಕೂಲ್ ಕಳಿಸ್ತಾ ಇರ್ಬೋದಲ್ಲ. ಇದು ನಾವು ಸರ್ವೇ ಸಾಧಾರಣವಾಗಿ ನೋಡ್ತಾ ಇರೋಂಥ ವಿಷಯ. ಸೊ ಈ ರೀತಿ ನಮ್ಮ ಖರ್ಚುಗಳು ಇರುತ್ತೆ. ನೆಕ್ಸ್ಟ್ ಪರ್ಸನಲ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಪರ್ಸನಲ್ ಎಕ್ಸ್ಪೆನ್ಸ್ ಅಂದರೆ ನಮಗೆ ಪೆಟ್ರೋಲ್ ಖರ್ಚು, ಆ ಖರ್ಚು, ಈ ಖರ್ಚು, ಅಕ್ಕಪಕ್ಕ ಪೆಟ್ರೋಲ್ ಖರ್ಚು ಜಾಸ್ತಿನೇ ಆಗ್ಬೋದು ಈಗೆಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆದಮೇಲೆ. ಬಟ್ ಅಪ್ರಾಕ್ಸಿಮೇಟ್ಲಿ ಪೆಟ್ರೋಲ್ ಖರ್ಚು ಮತ್ತು ಮಿಸ್ಲೇನಿಯಸ್ ಅಂತ ಹೇಳ್ತಾ ಇದ್ದೀನಿ. ಲೋನ್ ಅಂತ ಹೇಳಿದ್ರೆ ಕೈ ಸಾಲಗಳು ತೊಗೊಂಡಿರ್ಬೋದು ಕೆಲವರು, ಅದರೊಂದು 5,000, 10,000, 15,000 ಈ ಥರ ಒಂದು ಫಿಕ್ಸ್ಡ್ ಅಮೌಂಟಾಗಿ ಇಟ್ಟಿದ್ದೀನಿ. ಇಷ್ಟು ನಾನು ಜನರಲ್ ಆಗಿ ಖರ್ಚು ಮಾಡುವಂಥ ವಿಷಯ. ಇದಿಷ್ಟು ನಮಗೆ ಬೇಕಾಗುವಂಥ ಕೆಲವು ವಿಷಯಗಳು. ನಿಮ್ಮದೇ ಬೇರೆ ಕೆಲವು ಕಮ್ಮಿ ಇರ್ಬೋದು, ನಿಮ್ಗೆ ಜಾಸ್ತಿ ಇರ್ಬೋದು, ಅದರ ಅನುಗುಣವಾಗಿ ನೀವು ಹಾಕೋಬೇಕು.
ಆಯಿತಾ. ನೆಕ್ಸ್ಟು ಅದರ ಮಿಕ್ಕಿದ ದುಡ್ಡು ನಮ್ಮ ಮಿಕ್ಕಿದ ದುಡ್ಡು ನಾವೇನು ಮಾಡ್ತೀವಿ, ಯಾವುದಾದ್ರು ಖರ್ಚೆಲ್ಲ ಕಳೆದು ಅಕಸ್ಮಾತ್ ದುಡ್ಡು ಉಳ್ಕೊಂಡ್ರೆ, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ದುಡ್ಡು ಉಳ್ಕೊಂಡ್ರೆ, ಎಷ್ಟೊಂದು ಜನ ದುಡ್ಡು ಉಳಿಯೋದೇ ಇಲ್ಲ, ತಿಂಗಳಿಗೆ ಸಂಬಳ ಬರೋವಳಿಗೆ ಅವ್ರ ಕಡೆ ದುಡ್ಡೇ ಉಳಿಯೋದಿಲ್ಲ ಅಂಥವ್ರು ಇರಬಹುದು, ಅಥವಾ ಸ್ವಲ್ಪ ಜಾಸ್ತಿ ಉಳಿಸ್ಕೋತಾ ಇರ್ಬೋದು. ಅಂಥವ್ರು ಮಿಕ್ಕಿದ ದುಡ್ಡನ್ನ ನಾವೇನು ಮಾಡ್ತೀವಿ, ಯೂಶುವಲಿ ಇನ್ವೆಸ್ಟ್ಮೆಂಟ್ ಅಂತ ಹಾಕ್ತೀವಿ. ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಶೇರ್ ಮಾರ್ಕೆಟ್ ಹಾಕ್ಬೋದು, ಅಥವಾ FD ಹಾಕ್ಬೋದು, RD ಹಾಕ್ಬೋದು, PPF PF ಏನೋ ಹಳಮುಳಿ ಏನು ಬೇಕಿದೆ ಅದೆಲ್ಲ ಒಂದು ಹಾಕೊಂಡು ನಾವು ಇನ್ವೆಸ್ಟ್ಮೆಂಟ್ ಕಡೆ ನಾವು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ ನಾವು ಹಾಕ್ತೀವಿ. ಅದನ್ನು ನಾವು ಇಲ್ಲಿ ಬರ್ದಿದ್ದೀನಿ ನಾನು. ಈಗ ತುಂಬ ಇಂಪಾರ್ಟೆಂಟ್, ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಂದರೆ, ನನಗೆ ಒಂದು ತಿಂಗಳಿಗೆ ಬೇಕಾದ ಖರ್ಚುಗಳು ಎಷ್ಟು. ಈಗ ಫಾರ್ ಎಕ್ಸಾಂಪಲ್ 30,000 ಅವನಿಗೆ 24,400 ರೂಪಾಯಿ ಮಸ್ಟ್ ನೀಡು. ನೋಡಿ ಮಸ್ಟ್ ನೀಡ್ ಅಂತ ಬರ್ದಿದ್ರೆ ಬೇಕೇ ಬೇಕು ಅಷ್ಟು ದುಡ್ಡು. ಅಷ್ಟು ದುಡ್ಡು ಇದ್ರೇನೆ ಒಂದು ಜೀವನ ನಡೆಯೋದು. ಇಷ್ಟು ದುಡ್ಡಿಲ್ಲ ಅಂದ್ರೆ ಒಂದು ಜೀವನ ನಡೆಯುತ್ತೆ. ಊಟ ನಿಲ್ಸೋಕ್ಕಾಗಲ್ಲ, ಮಕ್ಕಳು ಸ್ಕೂಲ್ ಫೀಸ್ ನಿಲ್ಸೋಕ್ಕಾಗಲ್ಲ, ಪರ್ಸನಲ್ ಎಕ್ಸ್ಪೆನ್ಸ್ ನಿಲ್ಸೋಕ್ಕಾಗಲ್ಲ, ರೆಂಟ್ ನಿಲ್ಸೋಕ್ಕಾಗಲ್ಲ. ಈ ಥರ ಕೆಲವು ವಿಷಯಗಳನ್ನ ನಾವು ನಿಲ್ಸೋಕ್ಕೆ ಆಗಲ್ಲ. ಮಿಸ್ಲೇನಿಯಸ್ ಅಂದರೆ ಈ ಥರ ಖರ್ಚುಗಳು. ನಾವು ಗೊತ್ತಿಲ್ಲದಂಗೆ ಒಂದು ಹಾಸ್ಪಿಟಲ್ ಕ್ಲಿನಿಕ್ ಹೋಯ್ತು, ಒಂದು ಮೆಡಿಸಿನ್ ತೊಗೊಂಡು ಬಂದ್ವಿ, ಅಥವಾ ಎಲ್ಲೋ ಯಾರೋ ಬಂದರು ಮನೆಗೆ, ಅವ್ರಿಗೇನೋ ಒಂದು ಕೊಡಬೇಕಿತ್ತು, ಒಂದು ಗಿಫ್ಟ್ ಕೊಡಬೇಕಿತ್ತು, ಮದುವೆ ಖರ್ಚು ಬಂತು, ಆ ಥರದಕ್ಕೆ ಮಿಸ್ಲೇನಿಯಸ್ ಅಂತ ಹೇಳ್ತೀವಿ. ಒಟ್ಟು ಖರ್ಚುಗಳು ಇವೆಲ್ಲ ನಾವು ಇದಿಷ್ಟು ನಮಗೆ ಗ್ಯಾರಂಟಿ ಆಗುವಂಥ ತಿಂಗಳಿಗಾಗುವಂಥ ಖರ್ಚುಗಳು. ಇದು ನಮಗೆ 30,000 ಸಂಪಾದನೆಗೆ ಮಿನಿಮಮ್ 24,400, 80,000ಗೆ 65,000 ರೂಪಾಯಿ, ಅದೇ 1.5 ಲಕ್ಷಕ್ಕೆ 1.25 ಲಕ್ಷ ರೂಪಾಯಿ ಮಿನಿಮಮ್ ಖರ್ಚುಗಳು ಅಂತ ನಾವು ಅನ್ಕೋಬಹುದು. ನೋಡಿ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸ ಆಗಿದೆ ನೀವು ನಿಮ್ಮ XLS ಅಥವಾ ನಿಮ್ಮ ನೋಟ್ಬುಕ್, XLS ಮಾಡಕ್ಕೆ ಬರಲ್ಲ ಅಂದ್ರೆ ಒಂದು ನೋಟ್ಬುಕ್ಕಲ್ಲಿ ಬರ್ದಿಟ್ಕೋಬೇಕು ಈ ಥರ ನೀವು, ಓಕೆನಾ. ಸೊ ಬರ್ದಿಟ್ಕೊಂಡ್ರೆ ನಿಮಗೆ ತಿಂಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಅನ್ನುವ ಒಂದು ಖರ್ಚುಗಳು ಯಾವುದು ಅಂದರೆ ಇದಿಷ್ಟು ಆಗಿರುತ್ತೆ. ನೀವು ಸ್ವಲ್ಪ ವ್ಯತ್ಯಾಸ ಆಗ್ತಿರ್ಬೋದು. ಈಗ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಅಂದರೆ, ನಿಮಗೆ ಈ ಬೇಕೇ ಬೇಕು ಮಸ್ಟ್ ನೀಡ್ ಅಂತಿದೆಯಲ್ಲ, ಅದನ್ನ 6 ತಿಂಗಳಿಗಾಗಿ ಬೇಕಾದ ಖರ್ಚು ಅಂದರೆ 6 ಇಂಟು ಇದು, ಆಯ್ತಾ. ಹಾಗೇನೆ ಇದೆಲ್ಲ XLS ಬೇರೆ ಇದಕ್ಕೂ ಮಾಡ್ತಾ ಇದ್ದೀನಿ. ಅಂದರೆ 6 ತಿಂಗಳಿಗೆ ನಿಮ್ಮ ಅಕಸ್ಮಾತ್ 6 ತಿಂಗಳು ನಿಮಗೆ ಜಾಬ್ ಹೊರಟೋಯ್ತು ಅಂತ ಅನ್ಕೊಳ್ಳೋಣ, ಅಥವಾ ನಿಮಗೆ ಹುಷಾರ್ ತಪ್ಪುರ್ತು ನೀವು ಸಂಪಾದನೆ ಮಾಡೋಕ್ಕಾಗಲ್ಲ, ಅಥವಾ ಏನೋ ಒಂದು ಕಾರಣಾಂತರದಿಂದ ನಿಮಗೆ ಬರುವ ಸೋರ್ಸ್ ಆಫ್ ಇನ್ಕಮ್, ಕೋವಿಡೇ ಬಂದು ಎಷ್ಟೊಂದು ಪಾಪ ಕೆಲಸ ಮಾಡೋರು, ಎಷ್ಟೊಂದು ಜನ ಪಾಪ ಕೋವಿಡ್ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಈ ಥರ ಒಂದು ಸಂದರ್ಭಗಳು ಬಂದಾಗ ನಮಗೆ ಒಂದು 6 ತಿಂಗಳು ಅಥವಾ 12 ತಿಂಗಳು ನಮಗೆ ಬೇಕಾದ ದುಡ್ಡಿಗೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ 6 ತಿಂಗಳಿಗೆ ಬೇಕಾದ ದುಡ್ಡು ಅಂದ್ರೆ ನಿಮಗೆ ಮಸ್ಟ್ ನೀಡ್ ಅಂದ್ರೆ ಅಷ್ಟು ಖರ್ಚು ಮಾಡಲೇಬೇಕು ಅನ್ನುವ ಒಂದು ದುಡ್ಡು ಇಂಟು 6 ತಿಂಗಳು. ಫಸ್ಟ್ ಫೇಸ್ 1 ಅಂತ ಹೇಳ್ತಾರೆ ಅದಕ್ಕೆ. ಆ ಫೇಸ್ 1 ಹೇಳ್ತೀನಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದು ಫೇಸ್ 1 ಅಥವಾ ಇದು ಫೇಸ್ 2 ಅಥವಾ ಫೇಸ್ 2. ಸೊ ಫೇಸ್ 1 ಅಂದರೆ ನೀವು ಮಿನಿಮಮ್ ನೀವು ಮಾಡಲೇಬೇಕಾದ ಖರ್ಚು ಅಂದರೆ, ನನಗೆ ನನ್ನ ಮಸ್ಟ್ ನೀಡ್ ಅಂದರೆ ಬೇಕೇ ಬೇಕಾದ ದುಡ್ಡನ್ನ 6 ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅಂತ ಬರೆದಿಟ್ಕೊಳ್ಳೋದಕ್ಕೆ ಫೇಸ್ 1 ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಅದು 30,000 ಸಂಬಳದವನಿಗೆ 1.5 ಲಕ್ಷ ಅಪ್ರಾಕ್ಸಿಮೇಟ್ಲಿ. ನೋಡಿ ಈ 80,000ದವನಿಗೆ 4 ಲಕ್ಷ ಅಪ್ರಾಕ್ಸಿಮೇಟ್ಲಿ, 1.5 ಲಕ್ಷ ಸಂಬಳದವನಿಗೆ 7.5 ಲಕ್ಷ ಅಪ್ರಾಕ್ಸಿಮೇಟ್ಲಿ. ಎಮರ್ಜೆನ್ಸಿ ಫಂಡ್ ಅಂದರೆ ಮಸ್ಟ್ ಅಷ್ಟು ಇರಲೇಬೇಕು ನಿಮ್ಮ ಹತ್ರ, ನಿಮ್ಮ ದುಡ್ಡಲ್ಲಿ. ಅದು ಎಲ್ಲಿಡಬೇಕು, ಹೇಗೆ ಮಾಡಬೇಕು, ಹೆಂಗೆ ನಿರ್ವಹಿಸಬೇಕು ಅಂತ ಹೇಳ್ತೀವಿ 2 ನಿಮಿಷದಲ್ಲಿ. ಆದರೆ ಇದಿಷ್ಟು ದುಡ್ಡು ನಿಮ್ಮ ಹತ್ರ ಇರಲೇಬೇಕು. ಹೆಂಗೆ ಸಂಪಾದನೆ ಮಾಡೋದು ಅಂತಲೂ ಹೇಳ್ತೀನಿ 2 ನಿಮಿಷದಲ್ಲಿ, ಆಯಿತಾ. ಇದು ಫೇಸ್ 1. ಇದೊಂದು ಮಾಡಿದ್ಮೇಲೆ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಸೇಫ್ಟಿ ಕಡೆ ಹೋಗಬೇಕು ಅಂದರೆ ನೀವು ಮಿನಿಮಮ್ 12 ತಿಂಗಳು ಅಂದರೆ 1 ವರ್ಷ ನಿಮಗೆ ಜಾಬ್ ಇಲ್ಲ ಅಂದರೂ ನಿಮ್ಮ ಮನೇಲಿ ಊಟ ತಿಂಡಿ ನಡಿಬೇಕು, ನಿಮ್ಮ ಸಂಬಳ, ನಿಮ್ಮ ಮನೆ ಬಾಡಿಗೆ ಹೋಗಬೇಕು, ನಿಮ್ಮ ಮಿಸ್ಲಿನಿಯಸ್ ಖರ್ಚು ಯಾವುದಕ್ಕೂ ತೊಂದರೆ ಆಗಬಾರ್ದು, ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೆ ಆಗಲಿ ಯಾರಿಗಾಗಲಿ. ಸೊ ನಿಮ್ಗೆ ಯಾರಿಗೂ ತೊಂದರೆ ಆಗದೇ ಇರೋಂಗೆ ನೋಡ್ಕೊಳ್ಳೋಂಥ ಒಂದು ಎಮರ್ಜೆನ್ಸಿ ಫಂಡ್. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಎಮರ್ಜೆನ್ಸಿ ಫಂಡ್. ವೆರಿ ವೆರಿ ಕ್ಲಿಯರ್ಲಿ ಎಮರ್ಜೆನ್ಸಿ ಫಂಡ್, ಓಕೆನಾ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಹೂಡಿಕೆ ಅಲ್ಲ ಇದು. ಸೊ ಇದು ಎಮರ್ಜೆನ್ಸಿ ಫಂಡ್. ಸೊ ಇದಿಷ್ಟನ್ನ ನೀವು ಹೇಗಾದರೂ ಮಾಡಿ ಹೊಂದಿಸ್ಬೇಕು. ಹೇಗೆ ಹೊಂದಿಸ್ಬೇಕು ಅಂತ ಹೇಳ್ತೀನಿ 1 ನಿಮಿಷದಲ್ಲಿ, ಓಕೆನಾ. ಸೊ ಇದಿಷ್ಟು ನೀವು ಹೊಂದಿಸ್ಲೇಬೇಕು. ಇದು ನಿಮಗಿದ್ರೆ ನಿಮಗೆ ಒಂದು ನೆಮ್ಮದಿ ಇರುತ್ತೆ. ಒಂದು 6 ತಿಂಗಳು ನೆಮ್ಮದಿ ಆಗಿರ್ಬೋದು, 1 ವರ್ಷ ನೆಮ್ಮದಿ ಇರಬೇಕು, ಕೆಲಸ ಹೋದ್ರೂ. ಆ 6 ತಿಂಗಳಲ್ಲಿ 1 ವರ್ಷದಲ್ಲಿ ನೀವು ಆರಾಮಾಗಿ ಚಿತ್ತರಿಸ್ಕೊಂಡ್ಬಿಡ್ತೀವಿ. ನಾವು ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಅಂದರೆ, ನಾವು ಆರಾಮಾಗಿ ಚಿತ್ತರಿಸ್ಕೊಂಡು ನಾವು ಮತ್ತೆ ಒಂದು ಜಾಬ್ ಸಿಕ್ಕೋ ಅಥವಾ ಬೇರೆ ಒಂದು ಕೆಲಸ ಮಾಡೋ, ಏನೋ ಒಂದು ಮಾಡಿ ನಾವು ವಾಪಸ್ ನಮ್ಮ ಕಾಲ ಮೇಲೆ ನಿಲ್ಲಕ್ಕೆ ಸಾಧ್ಯ ಇರುತ್ತೆ. ಬಟ್ ಇಮಿಡಿಯೇಟ್ ಆಗಿ ನೀವು ಅಕಸ್ಮಾತ್ ಆದರೆ ನೀರಲ್ಲಿ ಮುಳುಗ್ಬಿಡ್ಬಾರ್ದು ಇಮಿಡಿಯೇಟ್ ಆಗಿ ನಾವು, ಅಲ್ವಾ. ಈ ಒಂದು ಕೆಲಸ ಹೋದ ತಕ್ಷಣ ದುಡ್ಡಿಲ್ಲಪ್ಪ ಏನು ಮಾಡಲಿ ಅಂದ್ರೆ ಮುಳುಗ್ಬಿಡ್ಬಾರ್ದು ನಾವು, ಬೇರೆಯವ್ರ ಸಾಲ ಕೇಳ್ಕೊಂಡು ಆ ಥರ ಹೋಗ್ಬಾರ್ದು ನಾವು. ಸೊ ಆ ಥರ ಒಂದು ಇದಕ್ಕೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ಇದು ಹೇಗೆ ಸಂಪಾದನೆ ಮಾಡ್ಬೋದು ಸರ್ ನಂಗೆ ದುಡ್ಡೇ ನಿಲ್ತಿಲ್ಲ ಕೈಯಲ್ಲಿ, ನನ್ನ ಕೈಯಲ್ಲಿ ಏನು ದುಡ್ಡು ಇತ್ತಿಲ್ಲ, ನಾನು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. 30,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಸರ್, ನೀವು 1.5 ಲಕ್ಷ ಮತ್ತು 3 ಲಕ್ಷ ಅಂತೆಲ್ಲ ಹೇಳ್ತಾ ಇದ್ದೀರಾ 1 ವರ್ಷಕ್ಕೆ, ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ಬೋದು ನೀವು. ನೋಡಿ ವೆರಿ ವೆರಿ ಸಿಂಪಲ್. ಇದು ನೀವು ಮಾಡಲೇಬೇಕು. ಅದು ಹೆಂಗೆ ಮಾಡ್ತೀರಾ ತಿಪ್ಪರ್ಲಾಗ ಹೊಡಿತೀರಾ, ಅವೆಲ್ಲ ತಿಪ್ಪರ್ಲಾಗನೂ ಹೊಡಿಬೇಕಾಗತ್ತೆ. ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ, ಐಡಿಯಾಸ್ ಹೇಳ್ಕೊಡ್ತೀನಿ. ಈಗ ನಾನು ಹೇಳಿದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ.
ಈ ಎಮರ್ಜೆನ್ಸಿ ಫಂಡ್ ಕೂಡ್ಕೊಳ್ಳೋ ತನಕ ನೀವು ಇನ್ವೆಸ್ಟ್ಮೆಂಟ್ ನಿಲ್ಲಿಸ್ಬಿಡ್ಬೇಕು, ಆಯಿತಾ. ಎಮರ್ಜೆನ್ಸಿ ಕೂಡೋ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಯಾಕಂದರೆ ಎಮರ್ಜೆನ್ಸಿ ಫಂಡೇ ಮೋಸ್ಟ್ ಇಂಪಾರ್ಟೆಂಟ್ ಫಂಡ್. ಅದನ್ನು ಫಸ್ಟ್ ತೊಗೊಳ್ಳೇಬೇಕು ನೀವು, ಆಯಿತಾ. ಎಮರ್ಜೆನ್ಸಿ ಫಂಡ್ ನೀವು ಫಸ್ಟು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ಬೇಕು, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಅದರ್ವೈಸ್ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಗೋಲ್ಡು, ಚಿನ್ನ, ಆಭರಣ ಅವೆಲ್ಲ ಏನು ತೊಗೊಳಕ್ಕೆ ಮುಂಚೆ, ಸೈಟ್ ಪರ್ಚೇಸ್ ಮಾಡೋಕ್ಕೆ ಮುಂಚೆ, ನಿಮ್ಮ ಹೌಸಿಂಗ್ ಲೋನ್ ತೊಗೊಳಕ್ಕೆ ಮುಂಚೆ ಅಥವಾ ಏನೇ ಮಾಡೋಕ್ಕೆ ಮುಂಚೆ ನೀವು ಫಸ್ಟು ಎಮರ್ಜೆನ್ಸಿ ಫಂಡ್ ಕೂಡಿಸ್ಕೋಬೇಕು. ಸೊ ಇನ್ವೆಸ್ಟ್ಮೆಂಟ್ ನಿಲ್ಲಿಸ್ಬಿಡ್ಬೇಕು ನೀವು ಫಸ್ಟ್, ಆಯಿತಾ. ಒಂದನೇ ವಿಷಯ. ಎರಡನೇ ವಿಷಯ, ಈ ಎಮರ್ಜೆನ್ಸಿ ಫಂಡ್ ಕೂಡ್ಕೊಳ್ಳೋ ತನಕ ನೀವು ಹೊಟ್ಟೆ ಕಟ್ಕೊಳ್ಬೇಕಿರಿ, ಪರವಾಗಿಲ್ಲ. ಹೋಟೆಲ್ ಹೋಗ್ಬೇಡಿ, ಫಿಲಮ್ಗೆ ಹೋಗ್ಬೇಡಿ, ಬೇಕಿದ್ರೆ ಮದುವೆಗೂ ಹೋಗ್ಬೇಡಿ. ಯಾರು ಕೇಳಲ್ಲ ಸರ್, ಬೇಕಾದ್ರೆ ಸ್ವಲ್ಪ ಬೇಜಾರು ಮಾಡ್ಕೋಬೋದು ಅಷ್ಟೇ, ಬರಲಿಲ್ಲ ಯಾಕೋ ಬರಲಿಲ್ಲ ಅಂತ ಕೇಳ್ಬೋದು ನಿಮಗೆ. ಬಟ್ ಆದರೂ ತಲೆ ಕೆಡಿಸ್ಕೊಳ್ಳೋಗ್ಬೇಡಿ, ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನೀವು ಮದುವೆಗೆ ಹೋಗಿ ಗಿಫ್ಟ್ ಕೊಡೋದು, ಊರು ಹೋಗಿ ಸುತ್ತಾಡೋದು, ಟ್ರಿಪ್ ಹೋಗೋದು ಎಲ್ಲ ನಿಲ್ಲಿಸ್ಬಿಡ್ಬೇಕು ನೀವು. ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ನೀವು ಏನೇ ಒಂದು ಮಜಾ ಮಾಡುವಂಥ ವಿಷಯಗಳಿದೆ ಅಥವಾ ಏನೋ ಒಂದು ಎಂಜಾಯ್ಮೆಂಟ್ ವಿಷಯಗಳಿದೆ ಅಥವಾ ಬೇಡದೇ ಇರೋ ಖರ್ಚುಗಳು, ಒಂದು ಅಮೆಝಾನಲ್ಲಿ ನೋಡೋದು, ಎಂಥ ಒಳ್ಳೆ ಮೊಬೈಲ್ ಮರ ಚೆನ್ನಾಗಿದೆ, ಒಳ್ಳೆ ಡೀಲ್ ಸಿಗ್ತಾ ಇದೆ ಅಂತ ತೊಗೊಳ್ಳೋದು. ಅಮೆಝಾನ್ ಅಪ್ಲಿಕೇಶನ್ ಕಿತ್ತಾಕ್ಬಿಡಿ, ಅಮೆಝಾನ್ ಶಾಪಿಂಗು, ಫ್ಲಿಪ್ಕಾರ್ಟ್ ಇಂಥವೆಲ್ಲ ಕಿತ್ತಾಕ್ಬಿಡಿ ಬೇಕಿದ್ರೆ ಪರವಾಗಿಲ್ಲ. ಆದರೆ ಯಾವುದನ್ನು ನೀವು ಒಂದು ಶಾಪಿಂಗ್ ಮಾಡಿ ಸುಮ್ಮನೆ ಬನ್ನಿ ಸಾಯಂಕಾಲ ಹೋಗೋಣ ಮಾರ್ಕೆಟ್ ಹೋಗಿ ಬರೋಣ ಅಂತ ಹೋಗಲೇಬೇಡಿ ಮಾರ್ಕೆಟಿಗೆ ಬೇಕಿದ್ರೆ, ಆಯಿತಾ. ಅದು ಆಗೋ ತನಕ ದಯವಿಟ್ಟು ನೀವು ಎಮರ್ಜೆನ್ಸಿ ಫಂಡ್ ಕೂಡ್ಕೊಳ್ಳೋ ತನಕ ನೀವು ಎಲ್ಲಿಗೂ ಹೋಗಬಾರ್ದು, ಏನೂ ಮಾಡಬೇಡಿ. ಬೇಕಿದ್ರೆ ಒಂದು ಎಮರ್ಜೆನ್ಸಿ ಫಂಡ್ನ ಕೂಡಿಸ್ಕೊಳ್ಳಿ. ನಾನು ತುಂಬ ಒಂಥರ ಏನಪ್ಪ ಏನು ಹೇಳ್ತೀಯ ನೀವು, ಯಾಕೆ ಸಾಧ್ಯನಾ ಅಂತಂದರೆ ಸಾಧ್ಯ ಮಾಡ್ಕೊಳ್ಳೇಬೇಕು. ಸಾಧ್ಯ ಮಾಡಿಕೊಂಡ್ರೆ ಮಾತ್ರ ನೀವು ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಿಮ್ಮ ಹತ್ರ ಬ್ಯಾಂಕಲ್ಲಿ ಒಂದು 6 ತಿಂಗಳಿಗೆ ಅಥವಾ 12 ತಿಂಗಳಿಗೆ ಆಗುವಂಥ ದುಡ್ಡು ಇದ್ದರೆ ನಿಮ್ಮ ಹತ್ರ ನೀವು ಎಷ್ಟು ಒಂದು ಕಾನ್ಫಿಡೆಂಟ್ ವ್ಯಕ್ತಿ ಆಗಿರ್ತೀರ, ಎಷ್ಟು ಖುಷಿಯಾಗಿರ್ತೀರ, ಟೆನ್ಷನ್ ಇಲ್ಲದೆ ಇರ್ತೀರ ನೀವು, ಅಲ್ವಾ. ಸೊ ಹಾಗಾಗಿ ನೀವು ಇದನ್ನು ಮಾಡಲೇಬೇಕು ಎಟ್ ಎನಿ ಕಾಸ್ಟ್. ಇದೊಂದು ಮೇಜರ್ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್ ಮಾಡೋದು ನಾವು ಮಿಡಲ್ ಕ್ಲಾಸ್, ಪುವರ್ ಕ್ಲಾಸ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಇದೇ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ, ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರಲ್ಲ ಅವರು, ಓಕೆನಾ. ಸೊ ದಯವಿಟ್ಟು ಅದೆಲ್ಲ ಬಿಟ್ಬಿಡಿ. ಆಮೇಲೆ ಅಕಸ್ಮಾತ್ ಏನೋ ನಿಮಗೆ ಎಕ್ಸ್ಟ್ರಾ ದುಡ್ಡು ಬಂತು, ಬೋನಸ್ ಬಂತು ಫ್ಯಾಕ್ಟ್ರಿಲಿ, ಅಥವಾ ನಿಮ್ಮ ಇದರಲ್ಲಿ ಬೋನಸ್ ಕೊಟ್ಟರು, ಅಥವಾ ಯಾರೋ ಒಬ್ರು ನಿಮಗೆ ಆಶೀರ್ವಾದಕ್ಕೆ ಒಂದು ದುಡ್ಡು ಕೊಟ್ಟರು, ಅಥವಾ ಯಾರೋ ಒಂದು ಗಿಫ್ಟ್ ಕೊಟ್ಟರು, ನಿಮ್ಮ ಅಪ್ಪ ಅಮ್ಮನೆ ಕೊಟ್ಟಿರ್ಬೋದು, ನಿಮ್ಮ ಯಾರು ಎಲ್ಲಿಂದ ದುಡ್ಡು ಬಂತು, ಎಕ್ಸ್ಟ್ರಾ ದುಡ್ಡು ಬಂತು ತಿಳ್ಕೊಳ್ಳಿ. ನಿಮ್ಮ ಎಮರ್ಜೆನ್ಸಿ ಫಂಡ್ ಕೂಡೋ ತನಕ ಎಲ್ಲಿ ಹೋಗ್ಬೇಕಾದ ದುಡ್ಡೆಲ್ಲ ಎಮರ್ಜೆನ್ಸಿ ಫಂಡ್ ಕಡೆ ಹೋಗಬೇಕು, ಓಕೆನಾ. ಸೊ ಅಲ್ಲಿ ತನಕ ಎಮರ್ಜೆನ್ಸಿ ಫಂಡ್ಗೆ ಹೋಗಬೇಕು. ನೀವು ಎಲ್ಲೇ ದುಡ್ಡು ಬಂದರೂ, ಏನೇ ಬಂದರೂ, ಎಲ್ಲೇ ಶೇಖರಣೆ ಮಾಡಿದ್ರು ನೀವು ಎಮರ್ಜೆನ್ಸಿ ಫಂಡ್ಗೆ ಹೋಗಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಾನು ತುಂಬ ಪ್ಯಾಷನೇಟ್ ಆಗಿ ಹೇಳ್ತಾನೆ, ಯಾಕಂದರೆ ಇದು ತುಂಬ ಒಂದು ದೊಡ್ಡ ಪ್ರಾಬ್ಲಮ್ ಬಂದ್ಬಿಡ್ತಾರೆ ಜನಗಳು, ಅಲ್ವಾ. ಆ ಥರ ಆಗಬಾರ್ದು. ನಿಮಗೆ ಹೆಲ್ಪಿಗೆ ಯಾವಾಗಲೂ ಸಿಗ್ತಾರೆ ಅಂತ ಅಲ್ಲ, ಓಕೆನಾ. ಸೊ ಈ ಥರ ಒಂದು ದಿನ ನೀವು ಎಮರ್ಜೆನ್ಸಿ ಫಂಡ್ನ ಹೂಡಿಕೆ ಮಾಡ್ಕೋಬೋದು. ಹೇಗೆ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಈಗ ಕೆಲವು ಎಷ್ಟೊಂದು ಜನ ಸಾಲದಲ್ಲಿ ಬಿಡ್ಕೊಂಡ್ಬಿಟ್ಟಿದ್ದೀನಿ ಸರ್, ಏನು ಮಾಡಲಿ ಸರ್, ನಂಗೆ ಬೇರೆ ಯಾವ ಥರ ದುಡ್ಡೇ ಬರ್ತಾ ಇಲ್ಲ ಅಂದ್ರೂ ನೀವು ಹೆಂಗೆ ಮಾಡೋದು ಎಮರ್ಜೆನ್ಸಿ ಫಂಡ್ ಅಂತ ಯೋಚನೆ ಮಾಡ್ಬೇಕು. ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ದಾರಿ ಸಿಗುತ್ತೆ. ನಾನು ಪ್ರತಿಯೊಬ್ಬರು ಕಷ್ಟದ್ದು ಪ್ರತಿಯೊಂದು ಸಿಚುವೇಶನ್ ನಂಗೆ ಗೊತ್ತಿರಲ್ಲ, ಸೊ ಅದಕ್ಕೆ ಒಂದು ಹೈ ಲೆವೆಲ್ ನಾನು ಹೇಳ್ತಾ ಇದ್ದೀನಿ. ಬಟ್ ನೀವು ಖುದ್ದಾಗಿ ಕೂತ್ಕೊಂಡು ಗಂಡ ಹೆಂಡತಿ ಅಥವಾ ನಿಮ್ಮ ಅಪ್ಪ ಅಮ್ಮ ನೀವುಗಳು ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾ ಏನು ಮಾಡ್ಬೋದು ಅಂತ ಒಂದು ದಾರಿ ಬಂದೇ ಬರುತ್ತೆ, ಓಕೆನಾ. ಆ ದಾರಿ ಮಾಡಿಕೊಂಡು ಈ ಎಮರ್ಜೆನ್ಸಿ ಫಂಡ್ನ ನೀವು ಕೂಡಿಸ್ಕೋಬೇಕು, ಓಕೆ. ಆಯಿತು ಸರ್ ನನಗೆ ಮಾಡ್ಕೋತೀನಿ ಇನ್ಮೇಲಿಂದ, ನಂಗೆ ಗೊತ್ತಾಯ್ತು, ಕರೆಕ್ಟ್, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸರ್ ಎಲ್ಲಿ ಇಡ್ಲಿ, ಏನು ಮಾಡಬೇಕು ಈ ದುಡ್ಡನ್ನ ಅಂತ ನೀವು ಕೇಳ್ಬೋದು. ವೇರ್ ಟು ಕೀಪ್ ಅಂತ ಹೇಳ್ತಾನೆ ನೋಡಿ. ಇದನ್ನು ನಾನು 3 ಥರ ವಿಂಗಡಣೆ ಮಾಡ್ತೀನಿ. ಒಂದು 10%, ಆಯಿತಾ. ಇನ್ನೊಂದು 20%, ನಿಮ್ಮ ಎಮರ್ಜೆನ್ಸಿ ಫಂಡಿನ 10%, ನಿಮ್ಮ ಎಮರ್ಜೆನ್ಸಿ ಫಂಡಿನ 20%, ನಿಮ್ಮ ಎಮರ್ಜೆನ್ಸಿ ಫಂಡಿನ 70%. ಸೊ ನಿಮ್ಮ ಅಕಸ್ಮಾತ್ ಈಗ ನಿಮಗೆ ಈ ಎಮರ್ಜೆನ್ಸಿ ಫಂಡ್ 1.5 ಲಕ್ಷ ಇದೆ ಅಥವಾ 2,20,000 ಈ ಥರ ಇದೆ ಅಂತ ತಿಳ್ಕೊಳ್ಳೋಣ. ಇದರ ನೀವು 10% ಅಥವಾ 20% ಆ್ಯಂಡ್ 70%, ಇದನ್ನು ಮೂರು ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು. ಸೊ ಫಸ್ಟ್ ಭಾಗ 10%. ಈ 10% ಏನು ಮಾಡಬೇಕಂದ್ರೆ ನೋಡಿ, ಬರಿತೀನಿ. ಇದನ್ನು ನೀವು ಕ್ಯಾಶ್ ಆಗಿ ಇಟ್ಕೋಬೇಕು. ನಿಮಗೆ ಈಸಿಯಾಗಿ ಸಿಗಬೇಕು ಈ ಕ್ಯಾಶ್. ಆ ಥರ ಒಂದು ರೂಪದಲ್ಲಿ 10% ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಇರಬೇಕು. ನೀವೇನು ಮಾಡ್ತೀರಾ, ನೀವು ಬೇಕಾದ್ರೆ ನಿಮ್ಮ ಹತ್ರ ದುಡ್ಡುಗಳ ನಿಮ್ಮ ಅಪ್ಪ ಅಮ್ಮ ಹತ್ರ ಕೊಟ್ಟಿರಿ, ಅವ್ರು ನಿಮ್ಗೆ ವಾಪಸ್ ಕೊಡಲಿ, ಅಥವಾ ನೀವೇ ನಿಮ್ಮ ಮನೇಲಿ ಒಂದು ಸೀಕ್ರೆಟ್ ಒಂದು ಡಬ್ಬದಲ್ಲಿ, ಅಥವಾ ಒಂದು ಸೀಕ್ರೆಟ್ ಲಾಕರಲ್ಲೋ, ಅಥವಾ ಯಾವುದೋ ಒಂದು ಅಕ್ಕಿ ಡಬ್ಬದಲ್ಲೋ, ಅಥವಾ ಯಾವುದೋ ಒಂದು ಜಾಗದಲ್ಲಾಗಲಿ, ಎಲ್ಲೋ ಒಂದು ಕಡೆ ಇದನ್ನು ಶೇಖರಣೆ ಮಾಡಿ ಇಡಬೇಕು 10%, ಆಯಿತಾ. ಈ 10% ನಿಮಗೆ ಸಿಕ್ಕ ತಕ್ಷಣ ಸಿಗಬೇಕು. ಅಥವಾ ನಿಮ್ಮ ಹತ್ರ ಯಾವುದೊಂದು ಚಾಲ್ತಿಲಿರೋ ಒಂದು ಬ್ಯಾಂಕ್ ಅಕೌಂಟ್ ಇದ್ದು ಅದರಲ್ಲಿ ನೀವು ಈಸಿಯಾಗಿ ಹೋಗಿ ಮನೆ ಪಕ್ಕ ಇರೋ ಬ್ಯಾಂಕ್ ಅಕೌಂಟ್ ತೊಗೋಬೋದು ಅಂದರೆ ಆ ಥರ ಬ್ಯಾಂಕಲ್ಲಿ ಇಡ್ಬೋದು. ಬಟ್ ಅಲ್ಲಿ ನೀವು ಇಡಬೇಡಕ್ಕೆ ಹೋಗಬೇಡಿ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ನಾನು ಖರ್ಚು ಮಾಡ್ಬಿಡ್ತೀರ ನೀವು ಅದನ್ನು. 10% ನೀವು ಮನೆಯಲ್ಲಿ ಸಿಗೋಂಗಿರಬೇಕು. ಅದನ್ನು ನೀವು ಅಟ್ ಎನಿ ಕಾಸ್ಟ್ ನೀವು ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು. ನಿಮ್ಮ ಮಕ್ಕಳ ಹತ್ರ ಕೊಟ್ಬಿಡಿ ಬೆಸ್ಟೇ. ಸ್ಕೂಲ್ ಹೋಗ್ತಾರೆ ಮಕ್ಕಳಿಗೆ, ಅವ್ರು ಕೊಟ್ಬಿಡಿ ಜಪ ಇಟ್ಕೊ ಅಂತ, ಅವ್ರು ಇನ್ನೂ ಜೋಪಾನ ಇಟ್ಕೊಳ್ತಾರೆ, ಓಕೆನಾ. ಸೊ ನೀವು 10% ಕ್ಯಾಶ್ ಆಗಿ ಇಟ್ಬಿಡ್ಬೇಕು, ಎತ್ತಿಡ್ಬೇಕು. ಅದು 10% ಎಷ್ಟು ಅಂತ ನೋಡೋಣ. 10% ಅಂದರೆ ಈಕ್ವಲ್ ಟು 10%. ಸೊ ನೀವು 1 ವರ್ಷದ ಎಮರ್ಜೆನ್ಸಿ ಫಂಡ್ ಇದ್ರೆ ಇಷ್ಟು, ಒಂದು 6 ತಿಂಗಳ ಎಮರ್ಜೆನ್ಸಿ ಫಂಡ್ ಇದ್ರೆ ಇಷ್ಟನ್ನ ನೀವು ಕ್ಯಾಶ್ ಆಗಿ ಇಟ್ಕೋಬೇಕು ಎಟ್ ಎನಿ ಕಾಸ್ಟ್ ಒಂದು ಕಡೆ. ಇದು ಎಮರ್ಜೆನ್ಸಿ ಫಂಡ್, ಇದನ್ನ ಒಂದು ಕಡೆ ಇಟ್ಕೊಳ್ಳೇಬೇಕು ಕ್ಯಾಶ್ ಆಗಿ, ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಬ್ಯಾಂಕ್.
ಬ್ಯಾಂಕಲ್ಲಿ 20% ನೀವು ಇಡಬೇಕು. ಎಲ್ಲಿ ಇಡ್ತೀರಾ? ಈ ಬ್ಯಾಂಕ್ ಅಕೌಂಟ್ ಹೆಂಗಿರ್ಬೇಕು ಅಂತ ನೋಡಿ, ಎಲ್ಲರೂ ಹೋಗಿ ಇದಕ್ಕೋಸ್ಕರ ಒಂದು ಎಮರ್ಜೆನ್ಸಿ ಫಂಡ್ಗೋಸ್ಕರ ಒಂದು ಖಾತೆ ತೆಗಿಬೇಕು. ನೀವು ಬ್ಯಾಂಕ್ ಖಾತೆ ತೆಗೀರಿ, ಆ ಖಾತೆ ತೆಗೆದು ಅದರಲ್ಲಿ FD ಆಗಿ ಇಡಬೇಡಿ. FD ದಯವಿಟ್ಟು ನಾನು ಕೆಲವರು FD ಫ್ಯಾನ್ಗಳಿದ್ದೀರಾ, ಕೆಲವರು ಅದನ್ನ ಬಯಸ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೆ FD ಬಗ್ಗೆ ನಾನು ತುಂಬ ತಪ್ಪು ಅಭಿಪ್ರಾಯ ನನ್ನ ಹತ್ರ ಇದೆ, ಸೊ ಅದಕ್ಕೆ FD ಬಗ್ಗೆ ಹೇಳಲ್ಲ. ನೀವು ಇದನ್ನ ಒಂದು SBI ಸೇವಿಂಗ್ಸ್ ಬ್ಯಾಂಕ್, ಕಮ್ಮಿ ಬಡ್ಡಿ ಬರುತ್ತೆ ಪರವಾಗಿಲ್ಲ, ಕಮ್ಮಿ ಬಡ್ಡಿ ಬಂದ್ರೆ ಪರವಾಗಿಲ್ಲ. ಇದರ ಉದ್ದೇಶ ಬಂದು ಎಮರ್ಜೆನ್ಸಿಗಾಗಲಿ ಅಂತ, ಅದಕ್ಕೋಸ್ಕರ ಇದೊಂದು ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟರು ಪರವಾಗಿಲ್ಲ, ನೀವು ಬ್ಯಾಂಕಲ್ಲಿ ಇಡಬೇಕು. ಆ ಬ್ಯಾಂಕಿನ ಡೆಬಿಟ್ ಕಾರ್ಡ್ನ ತಗೋಬೇಡಿ. ಓಕೆ, ಆ ಬ್ಯಾಂಕಿನ ಡೆಬಿಟ್ ಕಾರ್ಡ್ ತಗೋಬೇಡಿ. ಆ ಬ್ಯಾಂಕಲ್ಲಿ ನೀವು ಚೆಕ್ ಕೊಟ್ಬಿಟ್ಟು ದುಡ್ಡು ತಗೋಬೇಕು. ಡೆಬಿಟ್ ಕಾರ್ಡ್ ಇಟ್ಟರೆ ಖಂಡಿತ ATM ಹೋಗಿ ಡ್ರಾ ಮಾಡ್ಬಿಟ್ಟು ಪಾನಿಪುರಿ ತಿನ್ಬಿಡ್ತೀರಾ. ಸೊ ಅದಕ್ಕಾಗಿ ಈ ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಏನು ಮಾಡಬೇಕು, ನೀವು ಇದು ಕ್ಯಾಶ್ ಕಾಂಪೋನೆಂಟ್, ಈ ಕ್ಯಾಶ್ ಕಾಂಪೋನೆಂಟ್ನ ಬೇರೆ ಕಲರಲ್ಲಿ ಬರೀತೀನಿ ನಿಮಗೆ, ಆಯ್ತಾ? ನೀವು ಇದನ್ನ ಒಂದು ಬ್ಯಾಂಕಲ್ಲಿ ನೀವು ಒಂದು 20% ಆಫ್ ದ ಎಮರ್ಜೆನ್ಸಿ ಫಂಡ್ ಎಷ್ಟಿರುತ್ತೆ ಈಕ್ವಲ್ ಟು ನೋಡೋಣ. ಸೊ ಇದಿಷ್ಟು ದುಡ್ಡುಗಳನ್ನ ನೀವು ಹೋಗ್ಬಿಟ್ಟು ಬ್ಯಾಂಕಲ್ಲಿ ನೀವು ಸೇಫ್ ಆಗಿ ಒಂದ್ ಕಡೆ ಇಡಬೇಕು. ಆ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಖಂಡಿತ ತಗೋಬೇಡಿ. ಓಕೆ, ವೆರಿ 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 ಇಂಪಾರ್ಟೆಂಟ್. ಬ್ಯಾಂಕಿನ ಡೆಬಿಟ್ ಕಾರ್ಡ್ ತಗೊಳ್ಬಾರ್ದು, ಅದನ್ನ ನೀವು ಚೆಕ್ ಕೊಟ್ಬಿಟ್ಟೆ ತಗೊಳಂಗಿರ್ಬೇಕು. ಅದು 20% ಆಗಿರಬೇಕು. ಓಕೆನಾ? ಸೊ 1 ವರ್ಷ ಇಟ್ಕೊಂಡ್ರೆ ನೀವು ಸೇಮ್. ಇದೆಲ್ಲ ಯಾರ ಹತ್ರ ಎಕ್ಸ್ಪೀರಿಯನ್ಸ್ ಬರಲ್ವೋ ಅವ್ರು ದಯವಿಟ್ಟು ನೀವು ನಿಮ್ಮ ಪೇಪರಲ್ಲಿ ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಿಮಗೆ ಅದು ಬರುತ್ತೆ. ಸೊ ಇದು ಬ್ಯಾಂಕಲ್ಲಿ ಇಡುವಂತಹ ಒಂದು ದುಡ್ಡು. ಓಕೆನಾ? ಬ್ಯಾಂಕಲ್ಲಿ ಇಡುವಂತಹ ಒಂದು ದುಡ್ಡಾಗಿರ್ಬೇಕಿದು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಇಮಿಡಿಯೇಟ್ ಕ್ಯಾಶ್, ಯಾಕೆ ಒಂದು ಕ್ಯಾಶ್ ಇಟ್ಕೊಂಡಿದ್ದೀರಾ, ಬ್ಯಾಂಕಲ್ಲಿ ನೀವು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ತಗೊಳ್ಳೋಂತ ಇಟ್ಕೋತೀರಾ. ಮೂರನೇದು, ಇನ್ನು 70% ನೀವು ಇದನ್ನ ಲಿಕ್ವಿಡ್ ಬೀಸಲ್ಲಿ ಇಡ್ಬೋದು. ನಾನು ಲಿಕ್ವಿಡ್ ಬೀಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಹೋಗ್ಬಿಟ್ಟು ಅದನ್ನು ನೀವು ಚೆಕ್ ಮಾಡ್ಬೋದು. ಲಿಕ್ವಿಡ್ ಬೀಸ್ ಯಾಕೆ ಅಂತ ಫುಲ್ ಅಡ್ವಾಂಟೇಜ್ ಎಲ್ಲ ಅದರಲ್ಲಿ ಹೇಳಿದ್ದೀನಿ. ಅದ್ರಲ್ಲಿ ನಿಮ್ಗೆ ಹೋದ್ರೆ ಗೊತ್ತಾಗುತ್ತೆ ಯಾಕೆ ಲಿಕ್ವಿಡ್ ಬೀಸಲ್ಲಿ ಇಡೋದು ಅಂತ ಹೇಳ್ತಾ ಇದ್ದೀನಿ. ಲಿಕ್ವಿಡ್ ಬೀಸ್ ಅನ್ನೋದು ನಿಮಗೆ ಇಮಿಡಿಯೇಟ್ ಆಗಿ ಅದು ಬ್ಯಾಂಕಲ್ಲಿ ಇಟ್ಟಂಗೆ ದುಡ್ಡು ಸಿಗ್ತಾ ಇರುತ್ತೆ, ಪ್ಲಸ್ ಅದು ಸ್ವಲ್ಪ ಬಡ್ಡಿನೂ ಕೊಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಬಡ್ಡಿ ನೋಡಕ್ ಹೋಗ್ಬೇಡಿ ನೀವು. ಇದು ಏನಕ್ಕೆ ಅಂದ್ರೆ ಇದು ಎಮರ್ಜೆನ್ಸಿಗೆ ಬೇಕಾದ ಒಂದು ದುಡ್ಡು, ಆದ್ರಿಂದ ಇದನ್ನ ಲಿಕ್ವಿಡ್ ಬೀಸಲ್ಲಿ ಇಟ್ಕೊಳ್ಳಿ. ಲಿಕ್ವಿಡ್ ಬೀಸ್ ಇಟ್ಕೊಂಡು ಇದಕ್ಕೆ ಆದ ಒಂದು ಸಪರೇಟ್ ಒಂದು ಮ್ಯೂಚುವಲ್ ಫಂಡ್, ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರು ಪರವಾಗಿಲ್ಲ. ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳೋಕೆ ನೀವು ಖಂಡಿತ ಒಂದು 70% ನೋಡಿ. ನೀವು ಲಿಕ್ವಿಡ್ ಬೇಸಲ್ಲಿ ಇಟ್ಟರು ವಿದಿನ್ 1 or 2 days, 1 day 24 hours ಅಲ್ಲಿ ನಿಮಗೆ 1 or 2 days ಅಲ್ಲ, ವಿದಿನ್ 24 hours ಅಲ್ಲಿ ನಿಮಗೆ ಈ ದುಡ್ಡು ವಾಪಸ್ ನಿಮಗೆ ಬರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಒಂದು ಈ ನಿಮ್ಮ ಎಮರ್ಜೆನ್ಸಿ ಫಂಡ್ನ ಲಿಕ್ವಿಡ್ ಬೇಸಲ್ಲಿ ಪಾರ್ಕ್ ಮಾಡಿದ್ದು ಸೇಫ್ ಆದ ಒಂದು ವಿಷಯ. ಫುಲ್ ಡೀಟೇಲ್ಸ್ ನಾನು ಗ್ಯಾನ್ ಸೀರೀಸಲ್ಲಿ ನಾನು ನಿಮಗೆ ಲಿಕ್ವಿಡ್ ಬೇಸಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. 70% ಒಂದು ಸ್ಟಾರ್. ಸೊ ನಿಮ್ಮ ಮುಂದೆ ಈ ದುಡ್ಡನ್ನ ಹೆಂಗೆ ಎಲ್ಲಿಡಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೀವು ಈ ದುಡ್ಡುಗಳನ್ನ ಈ ರೀತಿ ಹೋಗಿ ನೀವು ಈ ಥರ ಇಡಬೇಕು. ಇಟ್ಟರೆ ಏನಾಗ್ತಂದ್ರೆ ನೀವು ಕ್ಯಾಶ್ ಇದ್ರೆ ಇಮಿಡಿಯೇಟ್ ಆಗಿ ಸಡನ್ ಆಗಿ ಏನೋ ಬೇಕಂದ್ರೆ ಒಂದು ಕ್ಯಾಶ್ ಇರುತ್ತೆ, ಅದು ಪರವಾಗಿಲ್ಲ, ಅದು ಬಡ್ಡಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಇನ್ವೆಸ್ಟ್ಮೆಂಟ್ ಅಲ್ಲ. ಮೊದಲು ನಾನು ಹೇಳ್ತಾ ಇದ್ದೀನಿ, ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದೊಂದು ಲಿಕ್ವಿಡ್ ಫಂಡ್. ಇದು ಲಿಕ್ವಿಡ್ ಫಂಡ್ ಅಂದ್ರೆ ಇಮಿಡಿಯೇಟ್ ಆಗಿ ಬೇಕಾದ ಒಂದು ಎಮರ್ಜೆನ್ಸಿ ಫಂಡ್. ಅದಕ್ಕಾಗಿ ನಿಮಗೆ ಇಮಿಡಿಯೇಟ್ ಸಿಗನ್ ಕೂಡ ಇರಬೇಕು. ಆದ್ರಿಂದ ಈ ದುಡ್ಡನ್ನ 10% ಕ್ಯಾಶ್ ಆಗಿ ಇಟ್ಕೊಳ್ಳಿ, 20% ಬ್ಯಾಂಕಲ್ಲಿ ಇಟ್ಕೊಳ್ಳಿ. ಹೊಸ ಬ್ಯಾಂಕ್ ಅಕೌಂಟೇ ಓಪನ್ ಮಾಡಿ. ಆ ಬ್ಯಾಂಕ್ ಅಕೌಂಟ್ನ ATM ಕಾರ್ಡ್ ತಗೊಳಕ್ ಹೋಗ್ಬೇಡಿ, ಬರೀ ಚೆಕ್ ಬುಕ್ ಇಟ್ಕೊಳ್ಳಿ. ಆ ಥರ ಒಂದು ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳಿ. ಮೂರನೇದು ಲಿಕ್ವಿಡ್ ಬೀಸ್. ನಿಮ್ಮ ಖರ್ಚು ಜಾಸ್ತಿ ಆಗ್ತಾ ಇದ್ದಂಗೆ, ಈಗ ನಿಮ್ಮ ಸಂಬಳ ಜಾಸ್ತಿ ಆಯ್ತು ಸರ್, ನನ್ನ ಸಂಬಳ ಜಾಸ್ತಿ ಆಯ್ತು, 30,000 40,000 ರೂಪಾಯಿ ಆಯ್ತು, ಏನ್ ಮಾಡ್ಲಿ ಸರ್ ಅಂದ್ರೆ 40,000 ರೂಪಾಯಿ ಆದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ ಅಲ್ವಾ. ನಿಮ್ಮ ಖರ್ಚುಗಳು ಜಾಸ್ತಿ ಆದಾಗ, ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ ಲಿಕ್ವಿಡ್ ಫಂಡ್ ಕೂಡ ಜಾಸ್ತಿ, ಎಮರ್ಜೆನ್ಸಿ ಫಂಡ್ ಕೂಡ ಜಾಸ್ತಿ ಆಗ್ತಾ ಇರಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ನಿಮ್ಮ ಸಂಬಳ ಜಾಸ್ತಿ ಆಯ್ತು, ಪ್ರತಿ ತಿಂಗಳು ನಿಮ್ಮ ಇನ್ನೊಬ್ಬ ಮಗು ಹುಟ್ಟದ, ಆ ಇನ್ನೊಬ್ಬ ಮಗುಗೆ ನೀವು ಫೀಸ್ ಕಟ್ಟಬೇಕು, ಸೊ ನಿಮ್ಮ ನೀಡ್ ಜಾಸ್ತಿ ಆಯ್ತು, ಅವಾಗ ನಿಮ್ಮ ಲಿಕ್ವಿಡ್ ಫಂಡ್ ಕೂಡ ಅಂದ್ರೆ ಎಮರ್ಜೆನ್ಸಿ ಫಂಡ್ ಕೂಡ ಜಾಸ್ತಿ ಆಗಬೇಕು. ಇದನ್ನು ಮರೆಯಕ್ಕೆ ಹೋಗಬೇಡಿ. ಸೊ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಅಡ್ಜಸ್ಟ್ಮೆಂಟ್ ಅಂದ್ರೆ ಜಾಸ್ತಿ ಕಡೆಗೆ, ಕಮ್ಮಿ ಕಡೆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಮ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಂಡ್ರೆ ನಾನು ಏನು ಮಾಡಲಿ ಸರ್ ಅಂದ್ರೆ, ಖರ್ಚು ಕಮ್ಮಿ ಮಾಡಿದ್ರೆ ಬೇಕಾದ್ರೆ ಲಿಕ್ವಿಡ್ ಫಂಡ್ ತೆಗೆದುಬಿಟ್ಟು, ಎಮರ್ಜೆನ್ಸಿ ಫಂಡ್ ತೆಗೆದುಬಿಟ್ಟು ಇನ್ವೆಸ್ಟ್ಮೆಂಟ್ ಕಡೆಗೆ ಹಾಕಿ. ನಿಮ್ಮ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಂಡ್ರೆ, ನೀವು ಅಥವಾ ಸಂಬಳ ಜಾಸ್ತಿ ಆಗಿ ಖರ್ಚು ಅಷ್ಟೇ ಉಳ್ಕೊಂಡ್ರೂ ನೀವು ಏನು ಮಾಡಬೇಕು ಅಂದ್ರೆ, ಎಮರ್ಜೆನ್ಸಿ ಫಂಡ್ ಜಾಸ್ತಿ ದುಡ್ಡಿದ್ರೆ ಅದನ್ನ ತೆಗೆದುಬಿಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಕಡೆಗೆ ಹಾಕಿ. ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡೋದು ಅಂತ ಇನ್ನೂ ವಿಡಿಯೋಗಳು ಮಾಡ್ತಾ ಇರ್ತೀನಿ ನಾನು, ಅದರಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಒಂದು ಪೊಲೀಸ್ ಸೈರನ್ ಅಥವಾ ಥರ ಒಂದು ಎಮರ್ಜೆನ್ಸಿ ಸೈರನ್ ಥರ ಇಟ್ಟಿದ್ದೀನಿ ನಾನು. ಅದು ಯಾಕೆ ಅಂದರೆ ಇದೊಂದು ಎಮರ್ಜೆನ್ಸಿ ಫಂಡ್ಗೋಸ್ಕರ. ಮತ್ತೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಎಮರ್ಜೆನ್ಸಿ ಫಂಡ್ ಅಂತ ಅಂದರೆ ಏನು ಅಂದರೆ, ನಿಮಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಬೇಕಾದಂಥ ಒಂದು ದುಡ್ಡು, ಅದನ್ನ 6 ತಿಂಗಳಿಗೆ ನೀವು ಮಲ್ಟಿಪ್ಲೈ ಮಾಡಿ ಅಥವಾ 12 ತಿಂಗಳಿಗೆ ಬೇಕಾದ ಒಂದು ದುಡ್ಡನ್ನ ನೀವು ಒಂದು ಈಸಿಯಾಗಿ ಸಿಗುವಂತ ಒಂದು ಜಾಗದಲ್ಲಿ ನೀವು ಇಟ್ಟಿರ್ತೀರಾ. ಈಸಿಯಾಗಿ ಸಿಗೋದಂದ್ರೆ, ಈಸಿಯಾಗಿ ಅಂದ್ರೆ ತುಂಬಾ ಹೋಗಿ ತಗೊಂಡ್ರೆ ಸಿಗ್ಬೇಕು ಆ ಥರ ಒಂದು ಲಿಕ್ವಿಡ್ ಆಗಿರುವಂಥ ಒಂದು. ಈಗ ನೋಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿದ್ರೆ ನೀವು
ಮಾರಕ್ಕಾಗಲ್ಲ ಇಮಿಡಿಯೇಟ್ ಆಗಿ. FD ಹಾಕಿದ್ರೆ ಅದಕ್ಕೆ ನೀವು ಬಡ್ಡಿ ಮೂರಿಯಾಗಿ ಬಡ್ಡಿ ಕೊಡಬೇಕು, ಅಥವಾ ನೀವು ಗೋಲ್ಡ್ ತೊಗೊಂಡ್ರೆ ಇಮಿಡಿಯೇಟ್ ಆಗಿ ಹೋಗಿ ನೀವು ಗೋಲ್ಡ್ ಬೆಲೆ ಬಿದ್ದೋಗಿದ್ರೆ ಅಲ್ವಾ, ಈ ಗೋಲ್ಡ್ 1 ಲಕ್ಷ ಕೊಟ್ಟು ತೊಗೊಂಡಿರ್ತೀರಾ, ನೀವು ಪ್ರತಿ ತಿಂಗಳು ಖರ್ಚು 1 ಲಕ್ಷ ಇರ್ತೈತೆ ಅನ್ಕೊಳ್ಳೋಣ, ಗೋಲ್ಡ್ ಬೆಲೆ ಬಿದ್ದೋ 50,000 ರೂಪಾಯಿ ಆಗ್ಬಿಟ್ಟಿದ್ರೆ ಅದು ನಿಮಗೆ ಲಿಕ್ವಿಡ್ ಅಲ್ಲ ಅದು ಅಲ್ವಾ. ಸೊ ಹಾಗಾಗಿ ಲಿಕ್ವಿಡ್ ಅಂದರೆ ಸೇಫ್ ಆಗಿ ನಿಮ್ಮ ದುಡ್ಡು ಅಷ್ಟೇ ಇರಬೇಕು, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಳೆದ್ರೂ ಪರವಾಗಿಲ್ಲ. ಅಥವಾ ನಿಮ್ಮ ಮೇನ್ ಆಗಿ ನಿಮಗೆ ಪ್ರತಿ ತಿಂಗಳಿಗೂ ಎಷ್ಟು ಬೇಕೋ ಅಷ್ಟು 6 ತಿಂಗಳಿಗೆ ಮಲ್ಟಿಪ್ಲೈ ಅಥವಾ 12 ತಿಂಗಳಿಗೆ ಮಲ್ಟಿಪ್ಲೈ ಬೇಕಾದಂಥ ದುಡ್ಡನ್ನ ನೀವು ಸಪ್ರೇಟ್ ಆಗಿ ಇಟ್ಟಿರ್ತೀರಾ. ಆ ಸಪ್ರೇಟ್ ಆಗಿರೋ ದುಡ್ಡು ಈಸಿಯಾಗೂ ಸಿಗಬೇಕು, ಆ ಥರ ಇಟ್ಟಿರ್ತೀರಾ. ಎಲ್ಲಿಡ್ತೀರಾ, ಹೆಂಗೆ ಮಾಡ್ತೀರಾ, ಫಸ್ಟ್ ಹೆಂಗೆ ಸಿಗ್ತೀರಾ, ಅದು ನೀವು ನಿಮ್ಮ ಖರ್ಚು ವೆಚ್ಚಗಳನ್ನ ಬೇಕಾದ್ರೆ ನೀವು ಕಮ್ಮಿ ಮಾಡಿಕೊಂಡು, ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ನ ಸ್ಟಾಪ್ ಮಾಡಿಕೊಂಡು, ಅಥವಾ ಬೇರೆ ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ಮಾಡ್ಕೊಂಡು ನೀವು ಆ ದುಡ್ಡನ್ನ ಶೇಖರಣೆ ಮಾಡಬೇಕು. ಆ ದುಡ್ಡನ್ನ ಶೇಖರಣೆ ಮಾಡಿದ್ಮೇಲೆ ನೀವು ಎಲ್ಲೆಲ್ಲಿ ಇಡ್ಬೋದು, 10% ಕ್ಯಾಶಲ್ಲಿ ಇಡ್ಬೋದು, 20% ಬ್ಯಾಂಕಲ್ಲಿ ಇಡಿ, ಮತ್ತೆ ಲಿಕ್ವಿಡ್ ಬೀಸ್ ಅಥವಾ ಒಂದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಂತ ಇಡ್ಬೋದು ಬೇಕಿದ್ರೆ. ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಥವಾ ಲಿಕ್ವಿಡ್ ಬೀಸ್ಗಳಲ್ಲಿ ನೀವು ಇನ್ನು 70% ಶೇಕಡ ನೀವು ಅದರಲ್ಲಿ ಪಾರ್ಕ್ ಮಾಡಬೇಕು. ಓಕೆ, ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಒಂದು ಮೊದಲನೇ ಹೆಜ್ಜೆ ನೀವು ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಅಥವಾ ಒಂದು ಆರ್ಥಿಕತೆಯಲ್ಲಿ ಸದೃಢವಾಗಲಿಕ್ಕೆ, ಶ್ರೀಮಂತರ ಕಡೆಗೆ ಬೆಳೆಯಲಿಕ್ಕೋಸ್ಕರ ನೀವು ಮಾಡಬೇಕಂತ ಮೊದಲನೇ ಹೆಜ್ಜೆ. ಹೀಗೆ ಬಂದು ನೀವು ಏನು ಮಾಡಬೇಕು, ಏನು ಮಾಡಬಹುದು, ಹೆಂಗೆ ಮಾಡಬಹುದು ಅಂತ ಐಡಿಯಾಗಳು ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಜೊತೆ ಇರಿ, ಎಲ್ಲರೂ ಶ್ರೀಮಂತರಾಗಿ ನಾವು ಶ್ರೀಮಂತರಾಗೋಣ, ಖುಷಿಯಾಗಿರೋಣ. ಗುಡ್ ಬೈ.